ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಪ್ರಲಾಪಗಳು 3ನೇ ಅಧ್ಯಾಯ 25ನೇ ವಾಕ್ಯ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ನಾವು ಸಾಮಾನ್ಯವಾಗಿ ಈ ಲೋಕದಲ್ಲಿ ಕೆಲವು ಸಮಯ ನಾವು ಮನುಷ್ಯರ ಮೇಲೆ ನಿರೀಕ್ಷೆಗಳನ್ನು ಇಡುತ್ತೇವೆ, ಕೆಲವು ಅಧಿಕಾರಿಗಳ ಮೇಲೆ ನಿರೀಕ್ಷೆಗಳನ್ನು ಇಡುತ್ತೇವೆ, ಕೆಲವು ದೇವ ಸೇವಕರನ್ನು ನಾವು ನಿರೀಕ್ಷೆ ಮಾಡುತ್ತೇವೆ. ಆದರೆ ಅಂಥವರಿಗೆ ದೇವರು ಮಹೋಪಕಾರಿ ಎಂಬುದಾಗಿ ದೇವರು ಹೇಳಿಲ್ಲ. ಬದಲಾಗಿ ಯಾರು ದೇವರನ್ನೇ ನಿರೀಕ್ಷೆ ಮಾಡುತ್ತಾರೋ, ದೇವರನ್ನೇ ಯಾರು ನಂಬುತ್ತಾರೋ, ದೇವರ ಮೇಲೆ ಯಾರು ಭರವಸೆ ಇಡುತ್ತಾರೋ ಅಂಥವರಿಗೆ ದೇವರು ಮಹಾ ಉಪಕಾರಿಯಾಗಿದ್ದಾನೆ. ಕೆಲವು ಸಮಯ ನಾವು ಯಾವುದು ಸಮಾಧಾನ ಎಲ್ಲಿ ಸಿಗುತ್ತದೆ, ನಮಗೆ ಈ ಮನುಷ್ಯರ ಹತ್ರ ಸಿಗುತ್ತಾ, ಅಲ್ಲಿ ಸಿಗುತ್ತಾ, ಇಲ್ಲಿ ಸಿಗುತ್ತಾ ಎಂಬುದಾಗಿ ಈ ಲೋಕದಲ್ಲಿ ಎಲ್ಲೆಲ್ಲೋ ಹುಡುಕುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ಹುಡುಕುವ ಸಮಾಧಾನ, ನಾವು ಹುಡುಕುವ ನೆಮ್ಮದಿ ಎಲ್ಲಿಯೂ ಸಿಕ್ಕದೇ ಹೋದಾಗ ನಮ್ಮ ಮನಸ್ಸಿಗೆ ಬಹಳ ಬೇಜಾರಾಗ್ಬಿಡ್ತದೆ, ನಮ್ಮ ಮನಸ್ಸು ಬಹಳ ಮುರಿದೋಗ್ತದೆ. ನಾವು ಅನೇಕ ಸಮಯ ಏನು ಮಾಡ್ತೇವೆ ಅಂದರೆ, ನಮಗೆಲ್ಲಾದರೂ ಒಂದು ಕಡೆ ಒಂದು ನೆಮ್ಮದಿ ಸಿಗಬಹುದು ಎಂಬುದಾಗಿ ನಾವು ಹುಡುಕ್ತಾ ಇರ್ತೇವೆ. ಆದರೆ ಯಾರು ದೇವರನ್ನೇ ಹುಡುಕುತ್ತಾರೋ, ಅಂದರೆ ಸತ್ಯವಾದ ದೇವರನ್ನ ಹುಡುಕಬೇಕು, ನಿಜವಾದ ದೇವರನ್ನ ಹುಡುಕಬೇಕು, ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟಂಥ ಯೇಸುವನ್ನ ಹುಡುಕುವವನಿಗೆ ನೋಡ್ರಿ, ಆತನು ಮಹೋಪಕಾರಿಯಾಗಿದ್ದಾನಂತೆ. ಯಾರು ದೇವರನ್ನ ನಿರೀಕ್ಷೆ ಮಾಡಿಕೊಂಡು ಆತನನ್ನೇ ಹುಡುಕ್ತಾರೋ ಅಂಥವರಿಗೆ ದೇವರು ಮಹೋಪಕಾರಿಯಾಗಿದ್ದಾನೆ. ಅಂದರೆ ಉಪಕಾರಗಳನ್ನು ಮಾಡುವ ದೇವರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಾವು ಯಾರ್ಯಾರನ್ನ ಹುಡುಕೋದ್ರ ಬದಲಾಗಿ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಆತನ ಪ್ರಸನ್ನತೆಯನ್ನು ಎದುರು ನೋಡುವಾಗ, ಆತನ ಸಮ್ಮುಖದಲ್ಲಿ ನಾವು ಕೂತ್ಕೊಳ್ಳೋದಾದರೆ ನಿಜ ಹೇಳ್ತೇನೆ, ನಮ್ಮ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುತ್ತಾನೆ. ಪ್ರಿಯರೇ, ಒಂದು ಉದಾಹರಣೆಗೆ ನಾನು ತೆಗೆದುಕೊಳ್ಳುತ್ತೇನೆ. ಯಾಬೇಚನು ಎಂಬುದಾಗಿ ಒಬ್ಬ ಮನುಷ್ಯನಿದ್ದನು. ಆತನು ದುಃಖದ ಪುತ್ರನು. ಹುಟ್ಟುವಾಗಲೇ ಆತನು ದುಃಖದಲ್ಲಿ ಹುಟ್ಟುತ್ತಾನೆ. ಆತನ ತಾಯಿಯು ಆತನಿಗೆ ಯಾಬೇಚ್ ಎಂಬುದಾಗಿ ಹೆಸರಿಡುತ್ತಾನೆ. ಆದರೆ ಪ್ರಿಯರೇ, ಆತನು ಒಂದು ದಿವಸ ಏನು ಮಾಡ್ತಾನಂದರೆ, ದೇವರ ಸಮ್ಮುಖದಲ್ಲಿ ಕೂತುಕೊಳ್ಳುತ್ತಾನೆ. ದೇವರನ್ನ ನಿರೀಕ್ಷಿಸುತ್ತಾ ದೇವರನ್ನ ಹುಡುಕುತ್ತಾನೆ. ಆತನು ದೇವರನ್ನ ಹುಡುಕ್ತಾ ಇರ್ತಾನೆ. ಆತನಿಗೆ ಒಂದು ಉತ್ತರ ಸಿಗೋವರೆಗೂ ಬಿಡೋದೇ ಇಲ್ಲ. ಆತನು ಹೇಳ್ತಾನೆ, ದೇವರೇ, ನನ್ನ ಹೆಸರನ್ನು ಬದಲಾಯಿಸದೆ ಹೊರತು, ನನ್ನ ಪ್ರಾಂತ್ಯವನ್ನು ವಿಸ್ತರಿಸದೆ ಹೊರತು ನಾನು ನಿನ್ನ ಸಮ್ಮುಖವನ್ನು ಬಿಡೋದಿಲ್ಲ ಎಂಬುದಾಗಿ ಆತನಲ್ಲಿ ಹುಡುಕ್ತಾ ಇರುವ ಸಮಯದಲ್ಲಿ ದೇವರು ಆತನಿಗೆ ಮಹೋಪಕಾರಿಯಾಗಿ ಆತನ ಹೆಸರನ್ನು ಬದಲಾಯಿಸಿ ಆತನ ಪ್ರಾಂತ್ಯವನ್ನು ವಿಸ್ತರಿಸುವುದನ್ನು ನಾವು ಗಮನಿಸುತ್ತೇವೆ. ಇವತ್ತು ಕೂಡ ನೀವು ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ, ಅದು ಎಂಥದೇ ಪರಿಸ್ಥಿತಿ ಆಗಿರಬಹುದು. ಒಂದು ವೇಳೆ ವೇದನೆ, ದುಃಖ, ಕಷ್ಟಗಳು, ಅವಮಾನ ಅಥವಾ ಬಾಧೆಗಳು, ಎಂಥದ ಚಿಂತೆ ಅಥವಾ ಯಾವುದೇ ವಿಷಯದಲ್ಲಿ ನೀವು ಸೋತು ಹೋಗಿರಬಹುದು. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ಮನುಷ್ಯರಿಂದ ನೀವು ಮೋಸ ಹೋಗಿರಬಹುದು. ಒಂದು ವೇಳೆ ನೀವು ನಿರೀಕ್ಷಿಸಿದವರೆಲ್ಲ ನಿಮ್ಮನ್ನು ಕೈ ಬಿಟ್ಟಿರಬಹುದು. ನೀವು ಮನುಷ್ಯರ ಮೇಲೆ ನಿರೀಕ್ಷೆ ಇಟ್ಟು ಆ ನಿರೀಕ್ಷೆಯನ್ನು ಕಳೆದುಕೊಂಡಿರಬಹುದು. ಅಥವಾ ಈ ಲೋಕದಲ್ಲಿರುವ ಎಲ್ಲ ದೇವರುಗಳನ್ನು ನಂಬಿ ನೀವು ಮೋಸ ಹೋಗಿರಬಹುದು. ಇವತ್ತು ನಾನು ನಿಮಗೆ ಪ್ರವಾದನೆಯಾಗಿ ಹೇಳ್ತೇನೆ, ಯೇಸುವನ್ನು ಹುಡುಕೋದಾದರೆ, ನಿಜವಾಗಿ ನೀವು ಹುಡುಕೋದಾದರೆ, ಮನಪೂರ್ವಕವಾಗಿ ನೀವು ಹುಡುಕೋದಾದರೆ ಪ್ರಿಯರೇ, ಆತನು ನಿಮ್ಮನ್ನು ಹುಡುಕಿ ಬರುತ್ತಾನೆ. ಆತನು ನಿಮ್ಮನ್ನು ಹುಡುಕಿ ಬರುವುದು ಮಾತ್ರವಲ್ಲ, ನಿಮಗೆ ಮಹೋಪಕಾರವನ್ನು ಮಾಡುವವನಾಗಿ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುತ್ತಾನೆ. ಯಾಕೆಂದರೆ ಅದಕ್ಕೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಎಂಬುದಾಗಿ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ಸ್ವಾಮಿ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ದೇವರೇ. ಹೌದು ಸ್ವಾಮಿ, ನಿನ್ನನ್ನು ಹುಡುಕುವವರಿಗೂ, ನಿನ್ನನ್ನು ಕರ್ತನೆ ನಿರೀಕ್ಷಿಸುವವರಿಗೂ ನೀನು ಮಹಾ ಉಪಕಾರಿಯಾಗಿದೆ ಎಂಬ ವಾಕ್ಯದ ಪ್ರಕಾರ ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡಿದ ಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.